ಸಂಪ್ರದಾಯದಲ್ಲಿ ಗೋಮಾತೆಗೆ ವಿಶಿಷ್ಟ ಸ್ಥಾನಮಾನವಿದೆ. ಮುಕ್ಕೋಟಿ ದೇವತೆಗಳು ಒಂದೆಡೆ ನೆಲೆಸಿರುವ ಪ್ರಾಣಿ ಅಂದರೆ ಅದು ಗೋವು. ದೇವತೆಗಳ ಸಾನ್ನಿಧ್ಯವೇ ಇರುವ ಗೋವನ್ನ ಪಾಲನೆ ಮಾಡೋದು ಎಂದರೆ ಅದು ದೇವರ ಕೆಲಸ. ಹೀಗಾಗಿ ಮನೆಯಲ್ಲಿ ಅನೇಕರು ಗೋ ಸಾಕಾಣೆಯನ್ನ ಮಾಡ್ತಾರೆ. ಇನ್ನು ಕೆಲವೆಡೆ ಸ್ವಚ್ಛಂದವಾದ ಗೋಶಾಲೆ ತೆರೆದುಕೊಂಡಿದೆ. ನಾವಿವತ್ತು ಮರವೂರಿನ ಕೆಂಜಾರ್ನಲ್ಲಿರುವ ಕಪಿಲ ಗೋಶಾಲೆಯ ಬಗ್ಗೆ ಹೇಳಲು ಮುಂದಾಗಿದ್ದೇವೆ. ಪ್ರಕಾಶ್ ಶೆಟ್ಟಿಯವರ ಆರೈಕೆಯ ಗೋಶಾಲೆಯಲ್ಲಿ ಬರೋಬ್ಬರಿ 650ಕ್ಕೂ ಅಧಿಕ ಗೋವುಗಳಿವೆ. ದೂರದ ಊರುಗಳಿಂದ ತಂದಂತಹ ಗೋವು, ಕೆಲ ಮನೆಯವರು ಕೊಟ್ಟಂತಹ ಗೋವು. ಸಾಕುವುದಕ್ಕೆ ಕಷ್ಟ ಇದೆ ಅಂದಾಗ ಇಲ್ಲಿ ನೆಲೆ ಕಂಡಂತಹ ಇನ್ನಷ್ಟು ಗೋವುಗಳಿವೆ. ಇಲ್ಲಿ ಗೋವುಗಳ ಹಿಂಡಿಗೆ ನಾಯಕನೊಬ್ಬ ಇದ್ದಾನೆ. ಅವನೇ ಗಿರ್ ತಳಿಯ ಹಸು. ಹೌದು, ಈತ ಇಡೀ ಸೈನ್ಯವನ್ನ ನೋಡಿಕೊಳ್ಳುವಂತಹ ಒಬ್ಬ ದಂಡನಾಯಕನಿದ್ದಂತೆ. ಕಪಿಲ ಗೋಶಾಲೆಯಲ್ಲಿ 1 ತಿಂಗಳ ಕರುವಿನಿಂದ ಹಿಡಿದು ವಯಸ್ಸಾದ ಹಲವು ಗೋವುಗಳಿವೆ. ಅವುಗಳ ಶಿಸ್ತು, ತುಂಟಾಟ, ಬಾಂಧವ್ಯ, ಪ್ರೀತಿ ಇವೆಲ್ಲವನ್ನ ಕಂಡಾಗ ಪ್ರಾಣಿಗಳ ಜೀವನವೇ ಬಲು ಇಷ್ಟವಾಗಿ ಬಿಡುತ್ತೆ. ಕಣ್ಣು ಹಾಯಿಸಿದಷ್ಟು ದೂರ ಗೋವುಗಳೇ ಕಾಣಿಸುತ್ತದೆ. ಬೆಳಗ್ಗೆ ಗುಂಪು ಗುಂಪಾಗಿ ಮೇಯಲು ಹೊರಟ ಈ ಹಸುಗಳು ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಮನೆಯನ್ನ ಸೇರಿಕೊಳ್ಳುತ್ತೆ. ಈ ದೃಶ್ಯ ನೋಡುವುದೇ ಕಣ್ಣಿಗೊಂದು ಸುಂದರ. ಹೆಚ್ಚಿನವರು ಗೋವುಗಳನ್ನು ಸಾಕುವುದು ಲಾಭದ ಉದ್ದೇಶದಿಂದ, ಔಷಧೀಯ ಪ್ರಯೋಜನಗಳಿಂದ. ಅದು ಖಂಡಿತ ತಪ್ಪಲ್ಲ. ಗೋಮೂತ್ರದ ವೈದ್ಯಕೀಯ ಗುಣಗಳು ಮತ್ತು ಅದರಲ್ಲಿ ಚಿನ್ನದ ಅಂಶವಿದೆ ಅನ್ನೋದನ್ನ ನಮ್ಮ ಪ್ರಾಚೀನ ಗ್ರಂಥಗಳು ಹೇಳುತ್ತೆ. ಆದರೆ ಇದರಲ್ಲಿ ನಿರೂಪಿಸುವುದು ಸಾಧ್ಯವಾಗಿರಲಿಲ್ಲ. ಗಿರ್ ತಳಿಯ ಹಸುವಿನ ಗೋಮೂತ್ರ ಇದನ್ನ ನಿರೂಪಿಸಿ ತೋರಿಸಿದೆ. ಸಂಶೋಧನೆ ಮಾಡಿದಾಗ ಚಿನ್ನದ ಅಂಶ ಇರುವುದು ತಿಳಿದು ಬಂದಿದೆ. ಹಾಗಾಗಿ ಗಿರ್ ತಳಿಯ ಹಸು ಹಾಲನ್ನ ಕೊಡುತ್ತೆ, ಜೊತೆಗೆ ಚಿನ್ನಾನೂ ಕೊಡುತ್ತೆ ಅನ್ನುವ ಮಾತಿದೆ. ಸಾಧು ಪ್ರಾಣಿ ಮನುಷ್ಯರೊಂದಿಗೆ ಬೇಗ ಹೊಂದಾಣಿಕೆಯಾಗತ್ತೆ. ಕ್ಷಿಪ್ರಗತಿಯ ಗರ್ಭಧಾರಣೆ ಇದರ ವಿಶೇಷ. ಅನಾರೋಗ್ಯ ಸಾಧ್ಯತೆಗಳು ಕಡಿಮೆ, ಹೆಚ್ಚು ಹಾಲನ್ನು ಕೊಡುತ್ತೆ. 388 ಔಷಧೀಯ ಶಕ್ತಿ ಈ ಗಿರ್ ತಳಿಯ ಹಸುವಿನ ಗೋಮೂತ್ರದಲ್ಲಿದೆ ಎನ್ನಲಾಗುತ್ತೆ. ಕಪಿಲ ಗೋಶಾಲೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿರುವ ಪ್ರಕಾಶ್ ಶೆಟ್ಟಿಯವರು ಮಾತ್ರ ಗೋವುಗಳಿಂದ ಯಾವುದೇ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಿಲ್ಲ. ಕೇವಲ ಅವುಗಳ ಆರೈಕೆ, ಲಾಲನೆ ಪಾಲನೆ ಮಾಡುತ್ತಾ ಕಾಲವನ್ನ ಕಳೆಯುತ್ತಿದ್ದಾರೆ. ಹಾಲನ್ನಾಗಲಿ ಗೊಬ್ಬರ ಇನ್ನಿತರ ಯಾವುದೇ ಲಾಭವನ್ನ ಪಡೆಯದೆ ಮನದ ಖುಷಿಯಲ್ಲಿ ಜೀವನವನ್ನ ನಡೆಸ್ತಾರೆ. ಒಂದೊಮ್ಮೆ ಗೋಶಾಲೆಯನ್ನ ಕೆಡವಲು ಯೋಜನೆಯಾಗಿತ್ತು. ಬಳಿಕ ಮುಚ್ಚಲು ನಿರ್ಧರಿಸಿದ್ರು. ಆದರೆ ಪ್ರಕಾಶ್ ಶೆಟ್ಟಿಯವರ ಮನದಲ್ಲಿ ಕಾಡುವ ಪ್ರಶ್ನೆಯಿಂದ ಗೋಶಾಲೆ ಇಂದಿಗೂ ಜೀವಂತವಾಗಿದೆ. ಈ ಗೋಶಾಲೆಯನ್ನ ಮುಚ್ಚಿದ್ರೆ ಈ ಮಕ್ಕಳನ್ನ ಏನು ಮಾಡೋದು ಎಂಬುದು ಇವರ ಮನಸ್ಸಿನಾಳದ ನೋವು. ಕಷ್ಟನೋ ಇಷ್ಟನೋ ಒಟ್ಟಿನಲ್ಲಿ 650ಕ್ಕೂ ಅಧಿಕ ಗೋವುಗಳ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಪ್ರಕಾಶ್ ಶೆಟ್ಟಿಯವರ ಕಪಿಲ ಗೋಶಾಲೆಗೆ ಒಂದಿಷ್ಟು ಆರ್ಥಿಕ ಸಹಾಯ ಮಾಡಿದ ಪಕ್ಷದಲ್ಲಿ ಗೋಶಾಲೆಯಲ್ಲಿರುವ ವಿವಿಧ ತಳಿಗಳ ಹಸುಗಳು ಉಳಿಯುತ್ತವೆ. ಸರ್ಕಾರವು ಇತ್ತ ಸ್ವಲ್ಪ ಗಮನ ಹರಿಸಿದ್ರೆ ಮುಂದಿನ ಪೀಳಿಗೆಗೆ ತಳಿಗಳ ಬಗ್ಗೆ ತಿಳಿಯಲು ಸಹಕಾರಿಯಾಗುತ್ತೆ. ಒಟ್ಟಿನಲ್ಲಿ ಇವರ ಈ ಪುಣ್ಯ ಕಾಯಕ ಶ್ಲಾಘನೀಯ. ಉಳ್ಳಾಲವಾಣಿ ತುಪ್ಪುಟ್ಟು.
ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಸೆಡ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.